ಸ್ನೇಹಿತರೆ, ಇವತ್ತೊಂದು ವಿಶೇಷವಾದ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ. ಬಹಳ ದಿವಸದಿಂದ ಇವರು ನಂಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಗುರುವಾರ ದಿವಸ ಮುತ್ತೈದೆ ಹೆಣ್ಣು ಮಕ್ಕಳು ತಲೆ ಸ್ನಾನವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಸರಿನಾ? ಯಾಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಾರ. ಇವತ್ತು ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ. ನಮ್ಮ ಶಾಸ್ತ್ರಗಳಲ್ಲಿ ನಾವು ಮಾಡುವಂಥ ಪ್ರತಿನಿತ್ಯ ಮಾಡುವಂಥ ಕೆಲಸಗಳಿಗೆ ಅದರದ್ದೇ ಆಗಿರುವಂಥ ಕೆಲವು ನಿಯಮಗಳನ್ನು ನಮಗೆ ಪಾಲಿಸಲಿಕ್ಕೆ ಹೇಳಾರ. ಅವುಗಳನ್ನು ನಾವು ಪಾಲಿಸಿದಾಗ ನಾವು ಮಾನಸಿಕವಾಗಿ ನೆಮ್ಮದಿಯಿಂದ ಬದುಕ್ತೀವಿ. ಯಾಕಂದರೆ ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದ, ಮಾಡಬಾರ್ದನ್ನು ಮಾಡಿದರೆ ಆಗಬಾರದ್ದು ಆಗ್ತದೆ ಅಂಥೇಳಿ. ಕೆಲವು ಶಾಸ್ತ್ರೀಯ ವಿಷಯಗಳನ್ನು ಪಾಲಿಸಿದರೆ ನಮ್ಮ ಜೀವನದಲ್ಲಿ ನೆಮ್ಮದಿ ಸಿಗ್ತದೆ. ಇನ್ನು ವಿಷಯಕ್ಕೆ ಬಂದುಬಿಡ್ತೀನಿ. ಗುರುವಾರ ದಿವಸ ಹೆಣ್ಣು ಮಕ್ಕಳು, ಅದರಲ್ಲಿ ಮುತ್ತೈದೆ ಹೆಣ್ಣು ಮಕ್ಕಳು ತಲೆ ಸ್ನಾನ ಮಾಡಬಾರ್ದು. ಯಾಕೆ ಅಂಥೇಳಿ, ವಿಶೇಷವಾಗಿ ನಾವು 9 ಗ್ರಹಗಳನ್ನ ಪೂಜೆ ಮಾಡ್ತೇವೆ. ಆ 9 ಗ್ರಹಗಳಲ್ಲಿ 2 ಗ್ರಹಗಳನ್ನ ಬಿಟ್ಟು, ಒಂದು ರಾಹು, ಇನ್ನೊಂದು ಕೇತು. ಈ 7 ಗ್ರಹಗಳು ಏನು ಉಳಿತಾವಲ್ಲ, ಆ 7 ಗ್ರಹಗಳಿಗೂ ಒಂದೊಂದು ವಾರವನ್ನು ಅಧಿಕಾರವಾಗಿ ಕೊಟ್ಟರು. ಭಗವಂತ ಎಲ್ಲರಿಗೂ ತಿಥಿಗಳನ್ನು, ಒಂದೊಂದು ತಿಥಿಗಳಿಗೆ ಒಂದೊಂದು ಅಧಿದೈವತೆ ಯಾವ ರೀತಿಯನ್ನು ಮಾಡಿದೋ ಅದೇ ರೀತಿಯಾಗಿ ಒಂದೊಂದು ಗ್ರಹಗಳನ್ನು ಒಂದೊಂದು ದಿವಸ ಪೂಜೆ ಮಾಡೋದ್ರಿಂದ ನಮ್ಮ ಸಮಸ್ತ ಸಂಕಷ್ಟಗಳಿಂದ ಪರಿಹಾರ ದೊರಕ್ತದೆ ಅಂಥೇಳಿ 7 ಗ್ರಹಗಳಿಗೂ ಒಂದೊಂದು ವಾರವನ್ನು ಕೊಟ್ಟರು. ಅದರಲ್ಲಿ ಸೋಮವಾರ ಚಂದ್ರನಿಗೆ, ಚಂದ್ರ ಈಶ್ವರನ ಭಕ್ತ, ಈಶ್ವರನ ಪೂಜೆ ಮಾಡೋದ್ರಿಂದ ನಮ್ಮ ಸಮಸ್ತ ಸಂಕಷ್ಟಗಳು ಸೋಮವಾರ ದಿವಸ ಪರಿಹಾರ ಆಗ್ತದೆ. ಮಂಗಳವಾರ ದಿವಸ ಕುಜಗ್ರಹ ಶಕ್ತಿ ದೇವಿಯ ಆರಾಧಕ ಅಂತ ಹೇಳ್ತೇವೆ. ಅದಕ್ಕಾಗಿ ಶಕ್ತಿ ದೇವಿಯನ್ನು ಮಂಗಳವಾರ ದಿವಸ ಪೂಜೆ ಮಾಡೋದ್ರಿಂದ ನಾವು ಇಷ್ಟಾರ್ಥವನ್ನು ಪಡಿತೇವೆ. ಅದೇ ರೀತಿಯಾಗಿ ಬುಧಗ್ರಹ ವಿಷ್ಣುವಿನ ಆರಾಧಕ. ಆ ದಿನ ನಮಗೆ ವಿಷ್ಣುವಿಗೆ ಸಮಸ್ತವಾಗಿರುವಂಥ ಎಲ್ಲ ನೇಮ ನಿತ್ಯಗಳನ್ನು ಬುಧವಾರ ದಿನ ಶುರು ಮಾಡಬೇಕು. ಬುಧವಾರ ದಿವಸ ಭಗವಂತನ ಒಂದು ದರ್ಶನವನ್ನು ಪಡೆದ್ರೆ ಅತ್ಯಂತ ಶ್ರೇಷ್ಠ ಅಂಥೇಳಿ ಈ ರೀತಿಯಾಗಿ ಒಂದೊಂದು ಗ್ರಹಗಳು ಆರಾಧನೆ ಮಾಡೋ ಒಂದು ರೀತಿಯಲ್ಲಿ ನಮಗೆ ಆ ದಿನ ಪೂಜೆ ನೇಮ ನಿತ್ಯಗಳನ್ನು ಹೇಳಿಕೊಟ್ರು. ಇನ್ನು ಗುರುವಾರ ದಿವಸ ಗುರುಗ್ರಹ ಬೃಹಸ್ಪತಿಗೆ ಗುರುವಾರವನ್ನು ಅಧಿಕಾರ ಇರ್ತದೆ. ಅದಕ್ಕಾಗಿಯೇ ಗುರುವಾರ ದಿವಸ ನಾವು ರಾಯರ ಮಠಕ್ಕೆ ಹೋಗ್ತೀವಿ. ನಾನಾ ರೀತಿಯ ಗುರುಗಳಿಗೆ ನಾವು ನಡ್ಕೊಳ್ತೇವೆ, ದತ್ತಾತ್ರೇಯಗೆ ನಡ್ಕೊಳ್ತೇವೆ. ಆ ದಿನವನ್ನು ನಾವು ಯತಿಗಳಿಗೆ ಅರ್ಪಣೆಯನ್ನು ಮಾಡಿರೋದ್ರಿಂದ, ಗುರುಗಳಿಗೆ ಅರ್ಪಣೆಯನ್ನು ಮಾಡಿರೋದ್ರಿಂದ ತಲೆ ಸ್ನಾನ ಅಂದರೆ ನಾವು ಏನಾದರೂ ಗುರುವಾರ ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡೋದಿದ್ದರೆ, ಒಂದೇನಾದರೂ ವ್ರತಗಳನ್ನು ಹಿಡಿಯೋದಿದ್ದರೆ ಮಾತ್ರ ಗುರುವಾರ ದಿವಸ ಮುತ್ತೈದೆ ಹೆಣ್ಣು ಮಕ್ಕಳು ತಲೆ ಸ್ನಾನ ಮಾಡ್ಬೋದು. ಆದರೆ ಸುಮ್ಮನೆ ನಾವು ಈ ಒಂದು ಗುರುವಾರ ದಿವಸ ಎಲ್ಲೋ ಹೋಗೋದಿದೆ, ಏನೋ ಮಾಡೋದಿದೆ ಅಂಥೇಳಿ ತಲೆ ಸ್ನಾನವನ್ನು ಹೆಣ್ಣು ಮಕ್ಕಳು, ಅದರಲ್ಲಿ ಮುತ್ತೈದೆಯರು ಆ ದಿನ ತಲೆ ಸ್ನಾನ ಮಾಡಬಾರ್ದು ಅಂಥೇಳಿ ನಮ್ಮ ಪೂರ್ವಜರು ಅಂದರೆ ನಮ್ಮ ಹಿರಿಯರು ಹೇಳ್ತಿದ್ರು. ನಾವು ಏನಾದರೂ ಗುರುವಾರ ಈ ದತ್ತಾತ್ರೇಯ ವ್ರತ ಧಾರಣ ಮಾಡಬೇಕು ಅಂತಿದ್ರೆ, ಅಥವಾ ಇನ್ಯಾವುದೋ ವ್ರತಗಳನ್ನು ಧಾರಣ ಮಾಡ್ತೇವೆ, ಗುರುವಾರ ದಿವಸ ವಿಶೇಷ ವ್ರತಗಳನ್ನ ಹಿಡಿತೇವೆ ಅಂದಾಗ ಮಾತ್ರ ಒಂದೇನಾದರೂ ಮಹತ್ವವನ್ನು ಇಟ್ಕೊಂಡು ಗುರುವಾರ ತಲೆ ಸ್ನಾನ ಮಾಡಬಹುದು. ಆದರೆ ಸುಮ್ಮನೆ ನಾವು ತಲೆ ಮೇಲೆ ಇವತ್ತು ಬೇಜಾರಾಗ್ಯದ ಅಥವಾ ಇನ್ನೇನೋ ಕಾರಣಕ್ಕೋ ತಲೆ ಸ್ನಾನ ಗುರುವಾರ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ನಾವು ಗುರುಬಲವನ್ನು ಕಳೆದುಕೊಳ್ತೇವೆ. ಎಷ್ಟೋ ಸಲ ಕೆಲವರು ಹೇಳ್ತಾರೆ, ಯಾಕಂದ್ರೆ ಗುರುಬಲವೇ ನಮ್ಮ ಜೀವನದಲ್ಲಿ ದೊಡ್ಡದು ಅಂತ ಹೇಳ್ತೇವೆ. ಗುರುಬಲ ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಗುರುವಾರ ತಲೆ ಮೇಲೆ ಸ್ನಾನ ಮಾಡೋದು ಒಂದು ಗುರುವಿನ ಅನುಗ್ರಹ ಕಳೆದುಕೊಳ್ತೇವೆ ಅಂಥೇಳಿ, ಅದಕ್ಕಾಗಿ ಮಾಡಬಾರ್ದು ಅಂಥೇಳಿ ನಮ್ಮ ಪೂರ್ವಜರು ಹೇಳ್ತಿದ್ರು. ಮುತ್ತೈದೆ ಯತಿಗಳು ಆ ದಿನ ವಿಶೇಷ ಆರಾಧನೆ ಇರೋದರಿಂದ, ಯತಿಗಳಿಗೆ ಆಗಿ ಆ ವಾರವನ್ನು ಇರೋದರಿಂದ ಮುತ್ತೈದೆ ಹೆಣ್ಣು ಮಕ್ಕಳು ಶುಕ್ರವಾರ ದಿವಸ ತಲೆ ಸ್ನಾನ ಮಾಡಲಿ, ಗುರುವಾರ ದಿವಸ ಮಾಡೋದು ಬೇಡ ಅನ್ನೋದಕ್ಕಾಗಿ ಹೇಳಿದರು. ಇನ್ನು ನಾವು ಮುಟ್ಟಾಗಿ 4ನೇ ದಿವಸ ಇದ್ದರೆ, ಅಥವಾ ಕೆಲವರು ಮುಟ್ಟಾದಾಗ ಸ್ನಾನ ಮಾಡ್ತೀರಿ, ಆ ರೀತಿ ಇದ್ದಾಗ ಮಾತ್ರ ಮಾಡಬಹುದು. ಸುಮ್ಮನೆ ಗುರುವಾರ ದಿವಸ ತಲೆ ಸ್ನಾನ ಮಾಡೋದು ಒಳ್ಳೆಯದಲ್ಲ ಅಂಥೇಳಿ. ಇನ್ನು ಏನಾದರೂ ವ್ರತಗಳಿದ್ದರೆ, ಮುತ್ತೈದೆತನ ಭಾಗ್ಯಕ್ಕಾಗಿದ್ದರೆ, ಆ ದಿನ ಏನೇ ಇರಲಿ, ಅಮಾವಾಸ್ಯೆ ಇರಲಿ, ಏನೇ ಇರಲಿ, ಅವನು ಯಾವುದನ್ನೂ ಲೆಕ್ಕಕ್ಕೆ ಬರೋದಿಲ್ಲ. ನಮಗೆ ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದೆ, ಈ ಮುತ್ತೈದೆತನ ಭಾಗ್ಯಕ್ಕಾಗಿ ಏನಾದರೂ ವ್ರತಗಳನ್ನ ಆಚರಣೆ ಮಾಡ್ತಾ ಇದ್ದರೆ ನಾವು ವಾರವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಬಾರ್ದು, ತಿಥಿಗಳನ್ನ ಲೆಕ್ಕಕ್ಕೆ ತಗೊಳ್ಬಾರ್ದು. ನಾವು ಯಾವ ದಿನ ನಮ್ಮ ಮುತ್ತೈದೆತನ ಭಾಗ್ಯಕ್ಕಾಗಿ ತಲೆ ಸ್ನಾನವನ್ನು ಮಾಡಬಹುದು. ಈ ರೀತಿ ಗುರುವಾರ ನೀವೇನಾದರೂ ವ್ರತಗಳನ್ನು ಮಾಡ್ತೀನಿ ಅನ್ನೋದಾದರೆ
ತಲೆ ಸ್ನಾನ ಮಾಡಬಹುದು, ಅದೇನೂ ದೋಷ ಇಲ್ಲ. ಇನ್ನು ಸುಮ್ಮನೆ ಅಂದರೆ ಮಾಡಬಾರ್ದು. ಈ ರೀತಿಯಾಗಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ತಿಳಿಸ್ಕೊಟ್ಟೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.